ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಹೆಲ್ತಿ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹೆಸರು ಕಾಳಿನ ತಟ್ಟೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಡಯಾಬಿಟಿಕ್ ಪೇಷಂಟ್ಸ್ಗಂತೂ ತುಂಬಾ ಹೆಲ್ತಿ ಫುಡ್ ಅಂತ ಅನ್ಬೋದು. ಹೆಸರು ಕಾಳಲ್ಲೂ ಪ್ರೋಟೀನ್ ಅಂಶ ಇದೆ, ಜೊತೆಗೆ ರವೆ ಉಪಯೋಗಿಸ್ತಾ ಇರೋದ್ರಿಂದ ಡಯಾಬಿಟಿಕ್ ಅವ್ರಿಗೆ ಒಳ್ಳೆಯದು. ಡಯಾಬಿಟಿಕ್ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ತುಂಬ ಹೆಲ್ತಿಯಾಗಿರೋವಂಥ ಬ್ರೇಕ್ಫಾಸ್ಟ್ ಅಂತನಾದರೂ ಅನ್ಕೋಬೋದು, ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ನೀವು ಮಾಡ್ಕೋಬೋದು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಹೆಸರು ಕಾಳು ತಟ್ಟೆ ಕಡುಬು ಮಾಡೋದಕ್ಕೆ ಮೊದಲು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅರ್ಧ ಕಪ್ಪು ಮೊಸರು, ಅರ್ಧ ಕಪ್ಪು ನೀರು, ಇದನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ, ನೀವು ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು 20 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ಉಪ್ಪಿಟ್ಟಿನ ರವೆ ಆಗಿರೋದ್ರಿಂದ ಚೆನ್ನಾಗಿ ನೆನೆಬೇಕು. ಇದು ರವೆ ಮೊಸರಲ್ಲಿ ನೆನೆಯೋಷ್ಟರಲ್ಲಿ ಈ ಹೆಸರು ಕಾಳನ್ನ ನಾವು ರುಬ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು, ತುಂಬ ನೈಸಾಗಿ ರುಬ್ಬಕ್ಕೆ ಹೋಗ್ಬಿಡಿ. ನೋಡಿ, ನೆನೆಸಿರೋ ಹೆಸರು ಕಾಳಿಗೆ 1/4 ಕಪ್ಗೂ ಸ್ವಲ್ಪ ಕಮ್ಮಿ ನೀರು ಹಾಕೊಂಡಿದ್ದೀನಿ. ಇದನ್ನು 8 ಗಂಟೆ ನೆನೆಸ್ಕೋಬೇಕು. ಸಾಫ್ಟಾಗಿ ಚೆನ್ನಾಗಿ ಹೆಸರು ಕಾಳು ನೆಂದಿರಬೇಕು, ಆವಾಗಲೇ ಇದು ತುಂಬ ರುಚಿಯಾಗಿ ಚೆನ್ನಾಗಾಗೋದು. 1/4 ಭಾಗ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ 4, 1 ಇಂಚು ಅಥವಾ ಅರ್ಧ ಇಂಚು ಶುಂಠಿನ ಹಾಕ್ಕೊಂಡು ಜಸ್ಟ್ ಒಂಥರ ಬ್ಲೆಂಡ್ ಮಾಡ್ಕೊಂಡು ರುಬ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ನೀವು ಕಟ್ ಮಾಡಿಬಿಟ್ಟು ಬೇಕಾದರೂ ಹಾಕೋಬೋದು, ಆದರೆ ಹಿಂಗೆ ರುಬ್ಕೊಂಡ್ರೆ ಬಾಯಿಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು 2 ಸಲ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡಿ, ಮೊಸರಲ್ಲಿ ರವೆ ಚೆನ್ನಾಗಿ ನೆಂದಿದೆ. 20 ನಿಮಿಷ ಇದನ್ನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋವಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ. ಮಿಶ್ರಣನ ಹಾಕೊಳ್ತೀನಿ. ನೋಡಿ, ತರಿಯಾಗಿರಬೇಕು, ತುಂಬ ನೈಸಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆವಾಗ ನಿಮಗೆ ತಟ್ಟೆ ಕಡುಬು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಯಾವಾಗಲೂ ಅಡುಗೆ ಸೋಡಾ ಅಥವಾ ಏನೋ ಹಾಕೋಬೇಕು. 1 ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಜೊತೆಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ನೀವು ತೆಂಗಿನ ತುರಿ ಇವಾಗಲೇ ಬೇಕಾದರೂ ಹಾಕ್ಕೊಂಡು ಇದಕ್ಕೆ ಕಲಿಸ್ಕೋಬೋದು, ಇಲ್ಲ ಅಂತ ಅಂದರೆ ಪ್ಲೇಟ್ ಮೇಲೆ ಹಾಕಿ ಅದ್ರ ಮೇಲೆ ತೆಂಗಿನ ತುರಿ ಬೇಕಾದರೂ ಉದುರಿಸ್ಕೋಬೋದು, ಯಾವ ಥರನಾದರೂ ಮಾಡ್ಕೋಬೋದು. ಇವಾಗ ಟೇಸ್ಟ್ ನೋಡಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಇದು ಹೇಗಿರಬೇಕು ಹದ ಅಂದರೆ ಇಡ್ಲಿ ಹಿಟ್ಟನ್ನು ಹದಕ್ಕಿರಬೇಕು, ಈ ಥರ ಇಷ್ಟು ಥಿಕ್ನೆಸ್ ಆಗಿರಬೇಕು. ನೀವು ಇದನ್ನು ತಟ್ಟೆ ಇಡ್ಲಿ ಪ್ಲೇಟ್ಸ್ಗಾದರೂ ಹಾಕೋಬೋದು, ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಅದಿಲ್ಲ ಅಂತ ಅಂದರೆ ಒಂದು ಅಗಲವಾಗಿರುವಂಥ ತಟ್ಟೆ ಒಳಗೆ ಹಾಕಿ ಸ್ಟೀಮ್ ಮಾಡ್ಕೋಬೋದು. ನೋಡಿ, ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ಹಾಕೊಳ್ಳಿ. ಇಡ್ಲಿ ಬ್ಯಾಟರ್ನ ಇದ್ರ ಮೇಲೆ 1 ಸೌಟಷ್ಟು, ನಿಮಗೆ ತಟ್ಟೆ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, 1/4 ಇಂಚು ಅಥವಾ ಅರ್ಧ ಇಂಚಷ್ಟು ದಪ್ಪಕ್ಕೆ ಹಾಕೋಬೇಕು. ಸಾಕು, 1.5 ಸೌಟ್ ಹಾಕೊಂಡಿದ್ದೀನಿ. ಕ್ಲೀನಾಗಿ ತಟ್ಟೆಗೆ ಹಾಕೊಂಡ್ಮೇಲೆ ಟ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ತೆಂಗಿನಕಾಯಿ ಉದುರಿಸ್ಕೊಂಡಿದೆ. ಇದೇನಪ್ಪ ಭೂಮಿಕಾ ಅವ್ರಿಗೆ ಕಾಣಿಸಲ್ಲ, ಇಷ್ಟು ಚೆನ್ನಾಗಿ ತೆಂಗಿನಕಾಯಿ ಉದುರಿಸ್ಕೊಂಡಿದ್ದಾರೆ ಅಂತ ಅನ್ಕೋತೀರಾ? ಅಲ್ಲ, ಸುದರ್ಶನ್ ಕ್ಲೀನಾಗಿ ಹಾಕೊಟ್ರು ನನಗೆ. ಇದನ್ನು ಇವಾಗ ತಟ್ಟೆ ಸ್ಟ್ಯಾಂಡ್ ಅಂದರೆ ಇಡ್ಲಿ ಬೇಯಿಸೋವಂಥ ಸ್ಟ್ಯಾಂಡ್ ಒಳಗಡೆ ಈ ತಟ್ಟೆನ ಇಟ್ಬಿಟ್ಟು 15 ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ ಹೈ ಫ್ಲೇಮಲ್ಲಿ. 1-2-3 ನಿಮಿಷ ಲೋ ಫ್ಲೇಮ್ ಮಾಡಿ ನಂತರ ಆಫ್ ಮಾಡಿಬಿಡ್ಬೇಕು. ನೋಡಿ, ಚೆನ್ನಾಗಿ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಅಂತ. ಹೆಸರು ಕಾಳದಂತೂ ಒಳ್ಳೆ ಘಮ ಬರ್ತಾ ಇತ್ತು ಬೇಯಬೇಕಾದ್ರೆ. ಇದನ್ನು ತಟ್ಟೆಯಿಂದ ಹಾಗೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ತೆಗಿಬೋದು. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಸ್ಕೊಳ್ತೀನಿ. ನೋಡಿ, ಈ ಪ್ಲೇಟ್ಗೆ ನಾನು ತೆಗೆದ್ಬಿಟ್ಟು ಹಾಕಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಮುಟ್ಟಿದ್ರೇ ಗೊತ್ತಾಗ್ತಿದೆ. ನೋಡಿ, ಒಂದು ಪೀಸ್ ನಾನು ನಿಮಗೆ ಹಿಂಗೆ ಕಟ್ ಮಾಡಿ ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಕಾಯಿ ಚಟ್ನಿಗೆ ತುಪ್ಪ ಹಾಕ್ಕೊಂಡು ಇದನ್ನು ಅದ್ಕೊಂಡು ತಿಂತಾ ಇದ್ರಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ, ಆಹಾ ಅನ್ನಂಗಿರುತ್ತೆ. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಕೂಡ ಈ ಹೆಸರು ಕಾಳಿನ ತಟ್ಟೆ ಕಡುಬನ್ನ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.